ಸೊ ಟೆಲ್ ಮಿ ಮ್ಯಾಮ್, ಏನು ಹಲ್ಲು ನೋವು ಬಂದರೆ ಅಷ್ಟೇನಾ ಡೆಂಟಿಸ್ಟ್ ಹತ್ರ ಹೋಗೋದು? ಹೇಳ್ತಾರಲ್ಲ ಇವಾಗೆಲ್ಲ ಹೇಗಾಗೋಗಿದೆ ಅಂತಂದ್ರೆ ಪಿತ್ತ ನೆತ್ತಿಗೆ ಏರಿದ್ರೆ ಮಾತ್ರ ಡೆಂಟಿಸ್ಟ್ ಹತ್ರ ಜನ ಬರೋದು. ಸೊ ದಟ್ ಇಸ್ ಹೌ ಇಟ್ಸ್ ಬಿಕಮ್. ಬಟ್ ಎಸ್, ಡೆಫಿನೆಟ್ಲಿ ದ ಅವೇರ್ನೆಸ್ ಅಮಾಂಗ್ ನಾರ್ಮಲ್ ಪೀಪಲ್ ಇಸ್ ಗೆಟಿಂಗ್ ಡೆಫಿನೆಟ್ಲಿ ಬೆಟರ್. ಸೊ ರೆಗ್ಯುಲರ್ ಆಗಿ ಮಂತ್ಲಿ ಚೆಕ್ಅಪ್ಸ್ ಎಲ್ಲ ಬರ್ತಾ ಇರೋದು ಅದೆಲ್ಲನೂ ಇಟ್ ಇಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಆಫ್ ಕೋರ್ಸ್. ಬಟ್ ಸ್ಟಿಲ್ ಇಟ್ ಈಸ್ ಅವರ್ ಡ್ಯೂಟಿ ಟು ಟೆಲ್ ದೆಮ್ ವಾಟ್ ಇಫ್ ದೇ ಡೋಂಟ್ ಕಮ್ ಫಾರ್ ರೆಗ್ಯುಲರ್ ಚೆಕ್ಸ್ ಅಪ್. ಸೊ ಏನೇನು ತೊಂದರೆಗಳಾಗುತ್ತೆ ಅದನ್ನೆಲ್ಲ ಹೇಳ್ಕೊಂಡು ನಾವು ಅವ್ರಿಗೆ ಒಂದು ಫಾಲೋ ಅಪ್ಗೆ ನಾವು ಹೇಳ್ತಾ ಇರಬೇಕು. ಸೂಪರ್. ಸೊ ಟೆಲ್ ಮಿ ಸುಚೇತಾ, ರೆಗ್ಯುಲರ್ ಚೆಕಪ್ಸ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ? ಎಸ್. ಸೊ ನಾನು ವೆರಿ ರೀಸೆಂಟ್ಲಿ ನಾನು ಇದೊಂದು ರೀಲ್ ಮಾಡ್ತಾ ಇದ್ದೆ. ಐ ಆಮ್ ಕಂಟೆಂಟ್ ಕ್ರಿಯೇಟರ್. ಐ ವುಡ್ ಲವ್ ಟು ಡೂ ದಟ್ ಬಿಕಾಸ್ ವಿ ವಾಂಟ್ ಟು ಶೋ ದ ರಿಯಾಲಿಟಿ ಇನ್ ರೀಲ್ಸ್. Okay. So Nicely said. Awesome. because people will definitely connect to a shorter videos. ಯಾರಿಗೂ ಪೇಷನ್ಸ್ ಇಲ್ಲ ಉದ್ದ ನೋಡೋದಕ್ಕೆ. ಸೊ ಕ್ವಿಕ್ 30 seconds ಏನೇನು ಬರ್ತಿರೋ ದೇ ಕೀಪ್ ಸ್ಕ್ರೋಲಿಂಗ್. ಸೊ ವಿ ಹ್ಯಾವ್ ಟು cater to that audience as well. So basically ಹೇಗೆ ಅಂದರೆ ಇವಾಗ 3 to 6 months ಅಲ್ಲಿ ರೆಗ್ಯುಲರ್ ಚೆಕಪಿಗೆ ಬರ್ತಾರೆ. ಸೊ ಅವಾಗ ವಾಟ್ ಇಟ್ ಇನ್ಕ್ಲೂಡ್ಸ್ ಇಸ್ ದಟ್ ಓಕೆ ಯು ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆ್ಯಂಡ್ ಇಟ್ ಕ್ಯಾನ್ ಬಿ ಸಾಲ್ವ್ಡ್. ದ್ಯಾಟ್ಸ್ ಇಟ್. ರೆಗ್ಯುಲರ್ 6 months ಚೆಕಪಿಗೆ ಬಂದರೆ ಇಫ್ ದೇ ಡೋಂಟ್ ಕಮ್ ಬ್ಯಾಕ್ ಇನ್ ದ ನೆಕ್ಸ್ಟ್ 6 months ಫಾಲೋ ಅಪ್, ಅದು ಯಾವುದಾದ್ರೂ ಒಂದು ಚಿಕ್ಕ ಹುಳುಕ ಇರೋದು it will go deeper and deeper. It will reach the next level which is called as a dentin. ಅಲ್ಲಿಗೆ ಹೋಯ್ತು ಅಂತಂದ್ರೆ ಎಲ್ಲೋ ಅವ್ರಿಗೆ ಎಲ್ಲೋ ಚುಳ್ ಅಂತ ಇದೆ ಅನ್ನೋ ಒಂದು ಸ್ಟೇಜಿಗೆ ಹೋಗ್ತಾರೆ. ಸೊ ಅವಾಗ ಫಿಲ್ಲಿಂಗ್ಸ್ ವಿಲ್ ಹ್ಯಾವ್ ಟು ಗೆಟ್ ಬಿಗರ್ ಆ್ಯಂಡ್ ಬಿಗರ್ ಫಿಲ್ಲಿಂಗ್ಸ್. ಸೊ ದ ಕಾಸ್ಟ್ ಇಸ್ ಮೋರ್ ಡೆಫಿನೆಟ್ಲಿ. ಆ್ಯಂಡ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿಂದ ದ ಹುಳುಕ ಅನ್ನೋದು ಇಟ್ ಡಸಂಟ್ ಸ್ಟಾಪ್ ದೇರ್. ದ ಹುಳುಕ ಜಸ್ಟ್ ಗೋಸ್ ಡೀಪರ್ ಆ್ಯಂಡ್ ಡೀಪರ್. ಇಟ್ ರೀಚಸ್ ದ ಪಲ್ಪ್ ವಿಚ್ ಇಸ್ ದ ಇನ್ನಮೋಸ್ಟ್ ಲೇಯರ್ ಆಫ್ ದ ಟೂತ್. ಒಂದ್ಸಲ ಪಲ್ಪ್ ರೀಚ್ ಆಯಿತು ಅಂತಂದರೆ ಎಲ್ಲೋ ಸೆನ್ಸಿಟಿವಿಟಿಯಿಂದ ಅದು ಅನ್ನೋ ಒಂದು ಸಿಚುವೇಶನ್ಗೆ ಹೋಗುತ್ತೆ. ಸೊ ಅವಾಗ ಪಿತ್ತ ನೆತ್ತಿಗೆ ಏರಿದಾಗ ದೇ ಫೈನಲಿ ಕಮ್ ಟು ಅಸ್ ಆ್ಯಂಡ್ ದೇ ಆರ್ ಲೈಕ್ ಓಕೆ ಪ್ಲೀಸ್ ಡೂ ಸಮಥಿಂಗ್, ಐ ಹ್ಯಾವ್ ದಿಸ್ ಟೆರಿಬಲ್ ಪೇನ್, ರಾತ್ರಿ ಎಲ್ಲ ನೋಯ್ತಾ ಇತ್ತು, ಪ್ಲೀಸ್ ಹೆಲ್ಪ್ ಮೀ ಅನ್ನೋ ಥರ ಒಂದು ಸಿಚುವೇಶನ್ ಬರ್ತಾರೆ. ಅವಾಗ ಮೇಂಟೆನೆನ್ಸ್ ಅಂತ ಬರ್ತಾ ಇದ್ರೆ ಅದೆಲ್ಲ ಗೊತ್ತಾಗ್ಬಿಡುತ್ತೆ, ಇದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಅಲ್ಲಿಗೆ ಸ್ಟಾಪ್ ಆಗಲ್ಲ, ಇನ್ನೂ ಅದನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವಾಗ there'll be certain situations wherein we'll have to take the tooth out and then replace it with artificial teeth, prosthetics ಹಾಕಬೇಕಾಗತ್ತೆ ಅವಾಗ. ಸೊ ದೇವರು ನಮಗೆ ನ್ಯಾಚುರಲ್ ಆಗಿ 2 set ಆಫ್ ಕೊಟ್ಟಿದ್ದಾನೆ, 2 set ಆಫ್ ಟೀತ್ ದಟ್ ಗಾಡ್ ಹ್ಯಾಸ್ ಗಿವನ್ ಅಸ್. ಅದನ್ನ ನಾವು ಆದಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾವು ವಾಟ್ ವಿ ಕ್ಯಾನ್ ಅಟ್ ಲೀಸ್ಟ್ ಗಿವ್ ಅ 3rd set ಆಫ್ ಟೂತ್. ಅದನ್ನು ಅವ್ರು ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ this is the biggest myth actually. Like nothing is permanent. ನಾವು ಫಿಲ್ಲಿಂಗ್ ಮಾಡ್ತೀವಿ, ಡಾಕ್ಟ್ರೇ ಇದು ಟ್ರೀಟ್ಮೆಂಟ್ ಪರ್ಮನೆಂಟಾ, ಈ ಥರ ಎಲ್ಲ ಕ್ವೆಶನ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿತ್ ಇನ್ ಡೆಂಟಿಸ್ಟ್ರಿ. ಪರ್ಮನೆಂಟ್ ಹೇಳದ್ನಲ್ಲ, ದೇವ್ರು ಕೊಟ್ಟಿರೋದೇ 2 set. ಆಮೇಲೆ 3ನೇ set ನಾವು ವಿ ಟ್ರೈ ಟು ರೆಸ್ಟೋರ್ ವಾಟ್ ಎವರ್ ಇಸ್ ರಿಮೈನಿಂಗ್ ವಿತ್ ಇನ್ ದ ಓರಲ್ ಕ್ಯಾವಿಟಿ. ಸೊ ಹಾಗೆ. ಸೊ ವೆನ್ ಯು ಸೇ ಆರ್ಟಿಫಿಷಿಯಲ್ ಟೂತ್ ಹಾಕ್ತೀವಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ, ವಾಟ್ ಈಸ್ ಇಟ್ ಮೇಡ್ ಆಫ್? ಹೇಗೆ, ಹೌ ರಿಲಯಬಲ್ ಇಸ್ ಇಟ್? ಆ್ಯಂಡ್ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ ಅದಕ್ಕೆ? ಕ್ಯಾನ್ ವಿ ಚೂ ರೆಗ್ಯುಲರ್ಲಿ ನಾವೇನು ಮಾಡ್ತೀವೋ ಹಾಗೆ? ಹೆವಿ ಡ್ಯೂಟಿನ ಅದು, ಇಲ್ಲಾಂದರೆ ಇವಾಗ ನಾನು ಹಲ್ಲು ಉದುರ್ತಪ್ಪ ಬೇರೆದು ಹಾಕ್ಸ್ಕೊಂಡಿದ್ದೀನಿ, ಸೊ ಇವಾಗ ನಾನು ಹುಷಾರಾಗಿರಬೇಕು, ಆ ಥರ ಏನಾದರೂ ಇದೆಯಾ ಅಂತ? ಖಂಡಿತ. ಸಿ, ರೀಪ್ಲೇಸ್ಮೆಂಟ್ ಇಸ್ ಡೆಫಿನೆಟ್ಲಿ ಪಾಸಿಬಲ್ ಇನ್ ಕೇಸ್ ಆಫ್ ಮಿಸ್ಸಿಂಗ್ ಟೀತ್. ಸೊ ನಾರ್ಮಲಿ ಆಸ್ ಯು ಕ್ಯಾನ್ ಸಿ ಇಟ್ ಇಸ್ ಓನ್ಲಿ ದಿಸ್ ಮಚ್. ನಮಗೆ ಕಾಣಿಸೋದು ಬರೀ ಈ ಭಾಗ ಮಾತ್ರ ಹಲ್ಲಿಂದು. ಸೊ ಅದ್ರ ಕೆಳಗಡೆ ವಿಲ್ ಹ್ಯಾವ್ ದಿಸ್ ಎಂಟೈರ್ root. These are such big roots that we'll have. Okay. They are bigger than the tooth itself, no? Yes, these are the models. So yeah, only 1/3 of the tooth is seen. Rest of the 2/3 of the tooth root is deeply embedded inside the bone, which is not normally seen. Ivaga regular patient illa yargu kaaniಸಲ್ಲ. So this is how the teeth are made up of. This is the crown and this is the root portion. So ನಾವು ಇದನ್ನ ರೀಪ್ಲೇಸ್ಮೆಂಟ್ ಮಾಡೋದು ಒಂದು ಕ್ರೌನ್ ಅಂಡ್ ಬ್ರಿಡ್ಜ್ ಅಂತ ಹೇಳ್ತೀವಿ. So this is crown and a bridge. This is a bridge. Here
a tooth is missing. Ah. So this is how we grind the two adjacent teeth. ಆ ಕಡೆ ಈ ಕಡೆ ಹಲ್ಲಿಂದ ಒಂದು ಸ್ವಲ್ಪ ಮೈಲ್ಡ್ ಆಗಿ ನಾವು ಅದನ್ನ ಕ್ರೌನ್ ಪ್ರಿಪರೇಷನ್ ಅಂತ ಹೇಳ್ತೀವಿ, ಅದನ್ನ ಮಾಡಿಕೊಂಡು ವಿ ಗಿವ್ ಅ ಕ್ರೌನ್, ಅ ಬ್ರಿಡ್ಜ್. ಅದನ್ನೆಲ್ಲ adjust ಮಾಡ್ಬಿಡ್ತೀರಿ. Yes. Okay. So this will replace the missing tooth as well as ಅಕ್ಕಪಕ್ಕದ ಹಲ್ಲನ್ನು ಅದನ್ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡ್ಕೊಂಡಿರುತ್ತೆ. ಅಂದ್ರೆ ಅಕ್ಕಪಕ್ಕದ ಹಲ್ ಮೇಲೂ ಕೂಡ ಅದು ಕ್ಯಾಪ್ ತರ ಬರುತ್ತೆ. ಆಫ್ ಕೋರ್ಸ್ ಇಟ್ಸ್ ಲೈಕ್ ಅವರ್ ರೆಗ್ಯುಲರ್ ಬ್ರಿಡ್ಜ್ ವೇರ್ ಈ ಕಡೆ ಲ್ಯಾಂಡ್ ಈ ಕಡೆ ಲ್ಯಾಂಡ್ ಎರಡನ್ನು ಕನೆಕ್ಟ್ ಮಾಡುತ್ತಲ್ವಾ ಬ್ರಿಡ್ಜ್. ದಿಸ್ ಇಸ್ ಆಲ್ಸೋ ಸಮಥಿಂಗ್ ಸಿಮಿಲರ್. ಓಕೆ, ಸೊ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಬಂದು ನಾವು ವಿಲ್ ಹ್ಯಾವ್ ಟು ಸ್ಲೈಟ್ಲಿ ಗ್ರೈಂಡ್ ದಿ ಟು ಅಡ್ಜಸೆಂಟ್ ಟೀತ್, ರೈಟ್? ಸೊ ಅದು ಬೇಡ ಅಂತ ಅನ್ನೋದಾದ್ರೆ ವಿ ಹ್ಯಾವ್ ಒನ್ ಮೋರ್ ಆಪ್ಷನ್ ಅಂಡ್ ದಟ್ ಇಸ್ this is an implant. Okay. So implant supported teeth anta heltivi. So with the support of an implant, we can definitely replace a natural tooth. Okay. Okay, this is the best way. This is because whenever we are chewing, all the masticatory forces ಅದೆಲ್ಲನೂ ಕೆಳಗಡೆ ಬೋನ್ಗೆ ಎಲ್ಲ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇನ್ ಆರ್ಡರ್ ಟು ಕೀಪ್ ದಟ್ ಬೋನ್ ಹೆಲ್ದಿ, ಅಂದ್ರೆ ಯೂಸ್ ಮಾಡ್ತಾ ಇದ್ದಷ್ಟು ಅದೆಲ್ಲ ಹೆಲ್ದಿ ಆಗಿರುತ್ತೆ. ದ ಮೊಮೆಂಟ್ ವಿ ಡೋಂಟ್ ಯೂಸ್ ದಿಸ್ ಪಾರ್ಟ್ ಆಫ್ ದ ಟೂತ್, ಸಪೋಸ್ ಅದೇ ಅಲ್ಲಿ ಹಲ್ ಇಲ್ಲ ಅಂತಂದ್ರೆ ದಿಸ್ ಪಾರ್ಟ್ ಆಫ್ ದ ಟೂತ್ ಇದೆಲ್ಲ ಹೋಗ್ತಾ ಇರುತ್ತೆ. ದ ಬೋನ್ ಇಸ್ ಆಲ್ ಗೆಟಿಂಗ್ ರಿಸಾಲ್ವ್ಡ್ ಸ್ವಲ್ಪ ರಿಸಾಲ್ವ್ ಆಗ್ತಾ ಇರುತ್ತೆ. ಸೊ ಅದಕ್ಕೇನೆ ನಾವು ಈ ತರ ಒಂದು ಇಂಪ್ಲಾಂಟ್ ಅಂತ ಹಾಕ್ಬಿಟ್ಟು ನಾವಿಲ್ಲಿ ಟೂತ್ ರಿಪ್ಲೇಸ್ಮೆಂಟ್ ಮಾಡಿದಾಗ ದಿಸ್ ಪಾರ್ಟ್ ಆಫ್ ದ ಬೋನ್ ಇಸ್ ಡೆಫಿನೆಟ್ಲಿ ಯೂಸ್ಡ್. ಹೆನ್ಸ್ ಹಾಗಾಗಿ ಇದು ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಹೆಲ್ದಿ ಬೋನ್ ಅಂಡ್ ಹೆಲ್ದಿ teeth, healthy gums. Okay. So this is the best option. This is the best option. So this is made up of, as you asked, titanium ಬರುತ್ತೆ, zirconium ಬರುತ್ತೆ. So ಅದರದೆಲ್ಲ ಡಿಫ್ರೆಂಟ್ ಮಲ್ಟಿಪಲ್ ಆಪ್ಷನ್ಸ್ ಎಲ್ಲ ಇರುತ್ತೆ ಇಂಪ್ಲಾಂಟ್ಸ್ ಅಲ್ಲಿ. And titanium is of course the best option because it is easily accepted by the body.